ನಮಸ್ಕಾರ. ಉತ್ತರ ಕರ್ನಾಟಕ ಸಂಜೆ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಪ್ರಿಯಾಂಕಾ ಶ್ರೀಗುರು. ಬನ್ನಿ ಕ್ವಿಕ್ ಆಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನ. ರಾಜ್ಯದಲ್ಲಿ ನಡೆಯುತ್ತಿರುವ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ವಿಚಾರ. ಬೀದರ್ನಲ್ಲಿ ಬಿಜೆಪಿ ಎಂಎಲ್ಸಿ ಎನ್ ರವಿಕುಮಾರ್ ಪ್ರತಿಕ್ರಿಯೆ. ಬದಲಾವಣೆ ಬಗ್ಗೆ ನಮಗೆ ಗೊತ್ತಿಲ್ಲ, ಅದು ಅವರ ಹೈಕಮಾಂಡ್ಗೆ ಬಿಟ್ಟ ವಿಚಾರ. ಆದರೆ ಇವರ ಕುರ್ಚಿ ಕಿತ್ತಾಟದಿಂದಾಗಿ ರಾಜ್ಯದ ಜನರ ಸಂಕಷ್ಟ ಕೇಳಲು ಯಾರು ಇಲ್ಲದಂತಾಗಿದೆ. ಆದಷ್ಟು ಬೇಗ ಈ ಸರ್ಕಾರ ತೊಲಗಬೇಕು ಎಂಬುದು ಜನರ ಅಭಿಪ್ರಾಯವಾಗಿದೆ. ಇನ್ನು ಇವರ ಕುರ್ಚಿ ಕಿತ್ತಾಟದಲ್ಲಿ ರಾಜ್ಯದ ರೈತರ ಪರಿಸ್ಥಿತಿ ಚಿಂತಾಜನಕವಾಗಿದೆ. ಈ ಸರ್ಕಾರ ಬಿದ್ದು ಹೋಗುತ್ತೆ. ಮುಂಬರುವ ಚುನಾವಣೆಯಲ್ಲಿ ಕೂಡ ನಮಗೆ ಸ್ಪಷ್ಟ ಬಹುಮತ ದೊರೆಯುತ್ತದೆ ಎಂದು ಬೀದರ್ನಲ್ಲಿ ಬಿಜೆಪಿ ನಾಯಕ ಎನ್ ರವಿಕುಮಾರ್ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಕಾಂಗ್ರೆಸ್ ನಾಯಕರು ಸಚಿವರು ದೆಹಲಿ ಪೆರೇಡ್, ಬೆಂಗಳೂರು ಪೆರೇಡ್ ಅಂತ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿ ಬದಲಾವಣೆ ಹಾಗೆ ಆಗುತ್ತೆ ಅನ್ನೋ ಒಂದು ವಿಚಾರ ರಾಜ್ಯದಲ್ಲಿ ನಡೀತೆ. ಈ ಹಿನ್ನೆಲೆಯಲ್ಲಿ ನಮ್ಮ ಜೊತೆ ಮಾತಾಡಲಿಕ್ಕೆ ಬಿಜೆಪಿ ಮುಖಂಡರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಎನ್ ರವಿಕುಮಾರ್ ಅವರಿದ್ದಾರೆ. ಸರ್, ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ನಡೀತಿದೆ, ಏನಾಗ್ಬೋದು ಸರ್? ಈಗ ಸರ್ ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳಿದರೆ, ಅವ್ರ ಕಾಂಗ್ರೆಸ್ನಲ್ಲಿ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸೋನಿಯಾ ಗಾಂಧಿ ಅವರು ಏನು ನಿರ್ಣಯ ಮಾಡ್ತಾರೋ ಗೊತ್ತಿಲ್ಲ ನನಗೆ. ಆದರೆ ಜನ ಏನು ಅಂತೇಳಿದರೆ, ಪ್ರತಿನಿತ್ಯ ಈ ಟಿ ವಿನಲ್ಲಿ, ಪೇಪರ್ಗಳಲ್ಲಿ ಮುಖ್ಯಮಂತ್ರಿ ಕುರ್ಚಿ ಗಲಾಟೆ ನಡೀತಿದೆಯೇ ವಿನಃ ಜನರ ಸಂಕಷ್ಟಗಳಿಗೆ ಸಹಾಯ ಮಾಡ್ತಕ್ಕಂಥ, ಪರಿಹಾರ ಮಾಡ್ತಕ್ಕಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇಲ್ಲ. ಆದಷ್ಟು ಬೇಗ ಈ ಸರ್ಕಾರ ತೊಲಗಬೇಕು ಅಂತ ಜನ ಇಷ್ಟಪಡ್ತಾ ಇದ್ದಾರೆ. ಸರ್, ಈಗ ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯ್ತು ನಂಗೆ, ಇವರಿಬ್ಬರು ಕುರ್ಚಿ ಕಿತ್ತಾಟದಲ್ಲಿ ರಾಜ್ಯದ ಜನ ಬಡವರ. ಹಾಗೆ ಅಪ್ಪ ಅಮ್ಮನ ಜಗಳದಲ್ಲಿ, ಕುರ್ಚಿ ಜಗಳದಲ್ಲಿ ನಮ್ಮ ರಾಜ್ಯದ ರೈತರ ಪರಿಸ್ಥಿತಿ ಭಾಳ ಚಿಂತಾಜನಕ ಆಗ್ತಾ ಇದೆ. ಬೆಂಗಳೂರಿನ ಜನತೆಯ ಪರಿಸ್ಥಿತಿ ತುಂಬ ಚಿಂತಾಜನಕ ಆಗ್ತಾ ಇದೆ. ಇಡೀ ಕರ್ನಾಟಕ ರಾಜ್ಯದ ಜನ ಈ ಸರ್ಕಾರ ಏನಪ್ಪ, ನಾವು ಸಿದ್ದರಾಮಯ್ಯ ಅನುಭವಿ ರಾಜಕಾರಣಿ, ಒಳ್ಳೆ ಕೆಲಸ ಮಾಡ್ತಾರಂತ ನಾವು ಓಟ್ ಹಾಕಿದ್ವಿ, ನಾವು ಕಪಾಳು ಕೊಡ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ಅಂಥೇಳಿ ಜನ ಈ ಸರ್ಕಾರ ಬೇಗ ತೊಲಗಬೇಕು ಅಂತ ಇಷ್ಟಪಡ್ತಾ ಇದ್ದಾರೆ. ಸರ್, ಈಗ ಆ ಕುರ್ಚಿ ಕಿತ್ತಾಟನ ಬಳಸ್ಕೊಂಡು ಸರ್ಕಾರನ ವಿಸರ್ಜನೆ ಮಾಡಿ ನೀವು ಸರ್ಕಾರ ಮಾಡೋ ಪ್ಲ್ಯಾನಲ್ಲಿ ಏನಾದರೂ ಇದ್ದೀರಾ ಸರ್? ನಾವು ನಮ್ಮ ಸರ್ಕಾರ ಕ್ಲಿಯರ್ ಮೆಜಾರಿಟಿ ಬಂದೇ ಬರುತ್ತೆ. ನೆಕ್ಸ್ಟ್ ಚುನಾವಣೆ ನಡೆದ್ರೆ ಸರ್ಕಾರ ವಿಸರ್ಜನೆ ಮಾಡಿಸ್ಬೇಕು ಅನ್ನೋ ಒಂದು ಏನೋ ಪ್ಲಾನ್. ಈ ಸರ್ಕಾರ ಬಿದ್ದು ಆದ್ಮೇಲೆ ಎಲೆಕ್ಷನ್ ನಡೆಯುತ್ತೆ, ಅವಾಗ ನಾವು ಅಧಿಕಾರಕ್ಕೆ ಬರ್ತೀವಿ. ಇದಿಷ್ಟು ರವಿಕುಮಾರ್ ಅವರ ಮಾತಾಗಿತ್ತು. ಸರ್ಕಾರ ಈಗ ಆಲ್ರೆಡಿ ಜನಕ್ಕೆ ಬೇಜಾರಾಗೋಗಿದೆ. ಈ ಸರ್ಕಾರವನ್ನು ತೊಲಗಿಸ್ಬೇಕು ಅನ್ನೋ ರೀತಿಯಲ್ಲಿ ರೈತರು ಹಾಗೂ ಇಲ್ಲಿನ ಕರ್ನಾಟಕ ರಾಜ್ಯದ ಜನರಿದ್ದಾರೆ ಅಂತ ಹೇಳ್ತಿದ್ದಾರೆ. ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜ್ ಹೊನ್ಕೆರೆ, ಉತ್ತರ ಕರ್ನಾಟಕ ನ್ಯೂಸ್ ಬೀದರ್. ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭಿಸಿ ಅಂದ್ರೆ ಶಾಸಕರು ಖರೀದಿ ಕೇಂದ್ರ ಆರಂಭಿಸಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ ಬಿಜೆಪಿಯ ನಾಯಕ ಎನ್ ರವಿಕುಮಾರ್ ಅವರು. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಕುರ್ಚಿಗಾಗಿ ಆಪರೇಷನ್ ಹಸ್ತಕ್ಕಿಳಿದಿದ್ದಾರೆ. ಇನ್ನು ಆಪರೇಷನ್ ಕಮಲ ನಡೆಸುವುದು ಬಿಜೆಪಿಗೆ ಅಗತ್ಯವಿಲ್ಲ, ಅದು ಕಾಂಗ್ರೆಸ್ನಲ್ಲಿಯೇ ನಡೆಯುತ್ತದೆ. ಡಿಕೆಶಿ ಬೆಂಗಳೂರಿನ ಪರಪ್ಪನ ಆಗ್ರಹಕ್ಕೆ ಹೋಗಿ ಇಬ್ಬರು ಶಾಸಕರನ್ನ ಭೇಟಿಯಾಗಿದ್ದಾರೆ. ಇದು ನಮ್ಗೆ ಗೊತ್ತಿರುವ ಮಾಹಿತಿಯಂತೆ ರಾಜ್ಯದಂತ ಆಪರೇಷನ್ ಹಸ್ತ ನಡೆಯುತ್ತದೆ. ಇನ್ನು ಒಬ್ಬೊಬ್ಬ ಶಾಸಕರಿಗೆ ಒಂದೊಂದು ದರ ಫಿಕ್ಸ್ ಆಗಿದೆ ಅಂತೆ. ದರದಲ್ಲೂ ಕೂಡ ವ್ಯತ್ಯಾಸವಿದೆ. ಪ್ರಭಾವಿ ಶಾಸಕರಿಗೂ ಕೂಡ ರೇಟ್ ಜಾಸ್ತಿ, ಸಾಮಾನ್ಯ ಶಾಸಕರಿಗೆ ಬೆಲೆ ಕಡಿಮೆ ಇದೆ. ಇನ್ನು ಜಿಲ್ಲೆಗೂ ಕೂಡ ಶಾಸಕರ ರೇಟ್ ನಲ್ಲಿ ವ್ಯತ್ಯಾಸವಿದೆ. ಡಿಕೆ ಶಿವಕುಮಾರ್ ಸಿಎಂ ಆಗುವ ಬಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕೇಳಬೇಕು. ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರದ್ದು ಹೈಕಮಾಂಡ್ ಕೇಳ್ತೀನಿ ಎನ್ನುವಂತ ಪರಿಸ್ಥಿತಿ ಇದೆ. ಎಐಸಿಸಿ ಅಧ್ಯಕ್ಷ ಖರ್ಗೆ ಕಮಾಂಡ್ ಇಲ್ಲದ ಹೈಕಮಾಂಡ್ಗೆ ರಮೇಶ್ ಜಾರಕಿಹೊಳಿ ಅವರು ಹೇಳಿದ್ದು ಸರಿಯಾಗಿದೆ ಅನಿಸ್ತದೆ. ಇನ್ನು ಡಿಕೆ ಶಿವಕುಮಾರ್ ಅವರನ್ನ ಪಕ್ಷಕ್ಕೆ ಕರೆತರುವ ಗೋಜಿಗೆ ಹೋಗಲ್ಲ, ಚುನಾವಣೆಗೆ ಹೋಗ್ತೀವಿ. ಬಿಜೆಪಿಗೆ ಡಿಕೆ ಶಿವಕುಮಾರ್ ಅವರನ್ನ ಕರೆದುಕೊಳ್ಳುವುದೇ ಇಲ್ಲ ಅಂತ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರ ಮೆಕ್ಕೆಜೋಳ ಖರೀದಿ ಕೇಂದ್ರ ಸ್ಥಾಪಿಸಿ ಅಂದ್ರೆ ಶಾಸಕರ ಖರೀದಿ ಕೇಂದ್ರ ಸ್ಥಾಪನೆ ಮಾಡ್ತಿದ್ದಾರೆ. ಇದನ್ನ ವಿರೋಧಿಸಿ ರಾಜ್ಯಾದ್ಯಂತ ಹೋರಾಟಕ್ಕೆ ಕರೆ ಕೊಟ್ಟಿದ್ದೇವೆ. ಇನ್ನು ಬೀದರ್ನಲ್ಲಿಯೂ ಕೂಡ ಪತ್ರಿಕಾಗೋಷ್ಠಿ ನಡೆಸಿ ಸರ್ಕಾರದ ವಿರುದ್ಧ ಹರಿಹಾಯ್ದು ಪರಿಷತ್ ಸದಸ್ಯ ಎನ್ ರವಿಕುಮಾರ್ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಆಪರೇಷನ್ ಏನು ಬಿಜೆಪಿ ಅಗತ್ಯನೇ ಇಲ್ಲ, ಅಲ್ಲೇ ನಡೀತಾ ಇದೆ, ಅಲ್ಲೇ ಇದ್ದಾರೆ ಡಾಕ್ಟರ್ಸ್. ಇಲ್ಲ, ಅಲ್ಲೇ ಡಾಕ್ಟರ್ಸ್ ಇದ್ದಾರೆ. ಅದೇ ಇಡೀ ರಾಜ್ಯಾದ್ಯಂತ ಎಲ್ಲೆಲ್ಲಿ ಮೊನ್ನೆ ಇಬ್ರು ಜೈಲಿನಲ್ಲಿದ್ರು, ಎಲ್ಲಿ ಬೆಂಗಳೂರು ಒಳಗಡೆ, ಅಲ್ಲಿಗೂ ಹೋಗಿದ್ರು ಆಪರೇಷನ್ನಿಗೆ. ಬಿಜೆಪಿ ಶಾಸಕರ ಜರೂರತ್ತೇ ಇಲ್ಲ ಅವರಿಗೆ, ಅವರೇ ಇದ್ದಾರೆ. ಇಡೀ ರಾಜ್ಯದಲ್ಲಿ ಟಿವಿಗಳಲ್ಲಿ ಬರ್ತಾ ಇದೆ. ನಾನು ಟಿವಿಗಳಲ್ಲಿ ನೋಡ್ತಾ ಇದ್ದೀನಿ, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಹೇಳ್ತಾ ಇದ್ದೀನಿ, ಎಲ್ಲ ನಡೀತಾ ಇದೆ ಅಂತೇಳಿ. ನಮ್ಮ ಮಾಹಿತಿ ಪ್ರಕಾರ ನಡೀತಾ ಇದೆ. ಅದೇ ಕೋಟಿಗಟ್ಟಲೆ, ಇಂತಿಷ್ಟೇ ಕೋಟಿ ಅಲ್ಲ, ಒಬ್ಬೊಬ್ಬ ಶಾಸಕನಿಗೂ ಇನ್ನೊಬ್ಬ ಶಾಸಕನಿಗೂ ವೇರಿ ಇರುತ್ತೆ. ಬಹಳ ಪ್ರಭಾವಿ ಶಾಸಕ ಅಂತ ಹೇಳಿದ್ರೆ ರೇಟ್ ಜಾಸ್ತಿ, ಸ್ವಲ್ಪ ಪರವಾಗಿಲ್ಲ ಅಂತ ಹೇಳಿದ್ರೆ ರೇಟ್ ಕಮ್ಮಿ.
ಈಗ ಉದಾಹರಣೆಗೆ ಇಲ್ಲಿ 2950 ರೂಪಾಯಿ ಪರ್ ಟನ್ ಇದೆಯಲ್ಲ, ನೀವು ಬೆಳಗಾಂನಲ್ಲಿ ಹೋದ್ರೆ 3300, ಮಂಡ್ಯಕ್ಕೆ ಹೋದರೆ 3400. ಹಾಗೆ ಜಿಲ್ಲೆಗೂ ವೇರಿ ಇದೆ ಶಾಸಕರ ರೇಟ್. ಅದನ್ನ ನೀವು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಕೇಳಬೇಕು. ಅವರು ಪಾಪ ಅಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅಂದ್ರೆ ಹೈಕಮಾಂಡ್ ಕೇಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ಈ AICC ಅಧ್ಯಕ್ಷರು ಹೆಂಗಿದ್ದಾರೆ ಅಂತ ಹೇಳಿದ್ರೆ ಕಮಾಂಡ್ ಇಲ್ದೇ ಇರುವಂತ ಹೈಕಮಾಂಡ್ ಅವರು. ಈ ಸರ್ಕಾರ ಆದಷ್ಟು ಬೇಗ ತೊಲಗಬೇಕು ಅಂತ ಹೇಳ್ತಾ ಇದ್ದೀವಿ. ಜನರ ಆಸೆಯೂ ಕೂಡ ಅದೇ ಇದೆ, ಜನರ ಅಭಿಲಾಷೆಯೂ ಕೂಡ ಅದೇ ಇದೆ. ಶಾಸಕರಿಗೆ ಅನುದಾನ ಕೊಡ್ತಾ ಇಲ್ಲ ಅಂತೇಳಿ ಕಾಂಗ್ರೆಸ್ ಶಾಸಕರೇ ಗಲಾಟೆ ಮಾಡ್ತಾ ಇದ್ದಾರೆ. ಇಂಥ ಸರ್ಕಾರ ಯಾರಿಗೆ ಬೇಕಾಗಿದೆ? ಆದಷ್ಟು ಬೇಗ ಈ ಸರ್ಕಾರ ಹೋಗ್ಬೇಕು ಅಂತ ಆಗ್ರಹ ಪಡಿಸ್ಬೇಕು. ಆ ಪ್ರಶ್ನೆನೇ ಬರೋದಿಲ್ಲ ನೋಡಿ, ಆ ಪ್ರಶ್ನೆನೇ ಬರೋದಿಲ್ಲ. ಅವರಿಗೆ 140 ಜನ ಇದ್ದಾರೆ. ನಮ್ಮ ಪಾರ್ಟಿ ಆ ಒಂದು ಗೋಜಿಗೆ ಹೋಗೋದಿಲ್ಲ. ನಾವು ನೆಕ್ಸ್ಟ್ ಚುನಾವಣೆಗೆ ಹೋಗ್ತೀವಿ. ಅದೇ ನೆಕ್ಸ್ಟ್ ನಾವು ಚುನಾವಣೆಗೆ ಹೋಗ್ತೀವಿ. ಕರ್ಕೊಂಬಂದ್ರು ಇಲ್ಲ. ಏನ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು? ಮೆಕ್ಕೆಜೋಳ ಖರೀದಿ ಕೇಂದ್ರ ಓಪನ್ ಮಾಡಿ ಅಂತ ಹೇಳಿದ್ರೆ ಇವರು ಶಾಸಕರ ಖರೀದಿ ಕೇಂದ್ರ ಓಪನ್ ಮಾಡಿದ್ದಾರೆ. ರಾಜ್ಯಾದ್ಯಂತ ನ್ಯೂಸ್ ಅದೇ. ಒಬ್ಬ ಶಾಸಕನಿಗಿಷ್ಟು, ಇನ್ನೊಬ್ಬ ಶಾಸಕನಿಗಿಷ್ಟು, ತಮ್ಮ ಸಂಖ್ಯೆಯನ್ನೇ ಹೆಚ್ಚು ಮಾಡೋದಕ್ಕೋಸ್ಕರವಾಗಿ ಶಾಸಕರ ಖರೀದಿ ಕೇಂದ್ರವನ್ನು ಓಪನ್ ಮಾಡ್ಕೊಂಡಿದ್ದಾರೆ ಅಂತೇಳಿ ಜನ ಮಾತಾಡ್ತಾ ಇದ್ದಾರೆ. ಮೆಕ್ಕೆಜೋಳದ ಖರೀದಿ ಕೇಂದ್ರ ಓಪನ್ ಮಾಡಿಲ್ಲ. ಧರ್ಮಸ್ಥಳದ ಧರ್ಮಾಧಿಕಾರಿ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರ ಜನ್ಮದಿನದ ಅಂಗವಾಗಿ ಭಾಲ್ಕಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇವಾ ಕಾರ್ಯಕ್ರಮ ಕೈಗೆತ್ತಿಕೊಳ್ಳಲಾಯಿತು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಿಬ್ಬಂದಿಗಳು ಹಾಗೂ ಜನಜಾಗೃತಿ ವೇದಿಕೆ ಉಪಾಧ್ಯಕ್ಷರು ಸದಸ್ಯರು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದ ರೋಗಿಗಳಿಗೆ ಹಣ್ಣು ಮತ್ತು ಬ್ರೆಡ್ ವಿತರಿಸಿ ಮಾನವೀಯತೆ ಮತ್ತು ಸೇವಾ ಮನೋಭಾವ ಮೆರೆದರು. ಬೀದರ್ ಜಿಲ್ಲಾ ಜನಜಾಗೃತಿ ವೇದಿಕೆ ಉಪಾಧ್ಯಕ್ಷರು ಶಿವು ಲೋಖಂಡೆ ಅವರು ಮಾತನಾಡಿ, ಪೂಜ್ಯ ಡಿ ವೀರೇಂದ್ರ ಹೆಗ್ಡೆ ಅವರ ಜೀವನವೇ ಸೇವೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಲಕ್ಷಾಂತರ ಜನರ ಬದುಕಿಗೆ ಬೆಳಕಾಗಿದ್ದಾರೆ. ಇನ್ನು ಅವರ ಆದರ್ಶಗಳನ್ನು ಅನುಸರಿಸಿ ಸಮಾಜಕ್ಕೆ ಕೊಡುಗೆ ನೀಡುವುದು ನಮ್ಮೆಲ್ಲರ ಕರ್ತವ್ಯ ಎಂದು ಹೇಳಿದ್ದಾರೆ. ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಖಾದರ್ ಅವರು ರೋಗಿಗಳ ಪರವಾಗಿ ಧನ್ಯವಾದ ಅರ್ಪಿಸಿದರು. ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯರಾದ ಸೋಮನಾಥಪ್ಪ ಅಷ್ಟೂರೆ, ಶಿವರಾಜ್ ಮಲ್ಲೇಶಿ, ಈಶ್ವರಮ್ಮ, ಭಾಲ್ಕಿ ತಾಲೂಕು ಯೋಜನಾಧಿಕಾರಿ ಸಂತೋಷ್ ಕುಮಾರ್, ಪತ್ರಕರ್ತ ಜಯರಾಜ್ ದಾವಶೆಟ್ಟಿ, ಸಿಬ್ಬಂದಿಗಳಾದ ಲಾಯಪ್ಪ ನಂದ್ಯಾಳ್, ಶ್ರೀಕಾಂತ್ ಸುರೇಶ್, ಬೊಮ್ಮಗೊಂಡ ಮಹಾಂತೇಶ್, ಸಂಜು ಕುಮಾರ್, ವೀರಪ್ಪ, ಸಬೀನಾ, ಮಾಧವಿ, ಗುರುರಾಜ್, ಸುಜಾತ, ಫರ್ಜಾನ ಸೇರಿದಂತೆ ಸಿಬ್ಬಂದಿಗಳು ಭಾಗವಹಿಸಿದ್ರು. ಭರವಸೆ ನೀಡಿ ಮಾತು ತಪ್ಪಿದ ಖಂಡ್ರೆ ಎಂದು ಸಚಿವರ ವಿರುದ್ಧ ಬಸವ ಕಲ್ಯಾಣ ರೈತರು ಕಿಡಿಕಾರಿದ್ದಾರೆ. ಅತಿವೃಷ್ಟಿಯಿಂದ ಹಾನಿಯಾದ ರೈತರ ಬೆಳೆಗೆ ಪರಿಹಾರ ನೀಡಿಲ್ಲ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ಬೆಳೆ ಪರಿಹಾರ ನೀಡುವಲ್ಲಿಯೂ ಕೂಡ ಜಿಲ್ಲಾ ಉಸ್ತುವಾರಿ ಮಂತ್ರಿ ತಾರತಮ್ಯ ಮಾಡಿದ್ದಾರೆ. ಕೇವಲ ಅವರು ಪ್ರತಿನಿಧಿಸುವ ಭಾಲ್ಕಿ ಕ್ಷೇತ್ರಕ್ಕೆ ಮಾತ್ರ ಹಣ ಜಮೆಯಾಗಿದೆ. ಬಸವ ಕಲ್ಯಾಣ್, ಹುಮನಾಬಾದ್ ಹಾಗೂ ಹುಲ್ಸೂರು ಕ್ಷೇತ್ರದ ರೈತರ ಖಾತೆಗೆ 5 ಪೈಸೆ ಹಣ ಕೂಡ ಜಮೆಯಾಗಿಲ್ಲ. ಇನ್ನು 3 ದಿನಗಳ ಒಳಗೆ ರೈತರ ಖಾತೆಗೆ ಹಣ ಜಮೆ ಆಗದಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ ರೈತರು. ಅಷ್ಟೆಲ್ಲ ಸರ್ಕಾರದ ವಿರುದ್ಧ ಧಿಕ್ಕಾರಗಳನ್ನ ಘೋಷಣೆ ಕೂಗಿ ರೈತ ಸಂಘಟನೆ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಬೆಳೆ ಹಾನಿ ಪರಿಹಾರಕ್ಕೆ ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ ರೈತ ಸಂಘಟನೆಯವರು. ಉಸ್ತುವಾರಿ ಮಂತ್ರಿಗಳಾದಂತ ಖಂಡ್ರೆ ಸಾಹೇಬರು ಏನಂದ್ರು ನೋಡ್ರಿ, ನಾ ಎಲ್ಲಾ ಜಿಲ್ಲಾಕ್ ಒಮ್ಮೆ ಏನದ ಪರಿಹಾರ ಇಟ್ಕೊಡ್ತೀನಿ. 3 ಜಿಲ್ಲೆಗೆ ಬರ್ತದ, 3 ತಾಲೂಕ ಬರ್ತದ, 3 ತಾಲೂಕ ಬರಲ್ಲಂದ್ರ ಇದು ಏನದ ಭೇದ ಭಾವನೆ ಮಾಡ್ದಂಗೆ ಆಗ್ಯದ. ಅದು ತಾವು ಸ್ವತಃ ವಿಚಾರ ಮಾಡಿ ಸರ್ಕಾರ ಗಮನಕ್ಕೆ ತಂದು ನಮ್ಮ ಉಳಿದಂತ 3 ತಾಲೂಕ ರೈತರಿಗೆ ಅನ್ಯಾಯ ಆಗಲ್ಲೇ ವಿಚಾರ ಮಾಡಿ ನೋಡ್ಕೊಂಡು ಹೋಗ್ಬೇಕಾಗಿತ್ತು. ಇಲ್ತನ ವಿಚಾರ ಮಾಡಿಲ್ಲ. ಇನ್ನೂ 3 ದಿನದ ಒಳಗಾಗಿ ಪರಿಹಾರದನ ಈ 3 ತಾಲೂಕ ಸಿಕ್ಕಿಲ್ಲ ಅಂದ್ರ ಉಗ್ರ ಹೋರಾಟ ಮಾಡಕ್ಕೂ ನಾವು ತಯಾರಿದ್ದೆವು. ಎತ್ತಕ್ಕಾಗಿ ಹೋರಾಟ, ಎತ್ತಕ್ಕಾಗಿ ಹೋರಾಟ, ಎಲ್ಲೂವರೆಗೆ ಹೋರಾಟ, ಎತ್ತಕ್ಕಾಗಿ ಹೋರಾಟ. ಸರ್ಕಾರಂತೆ ಸರ್ಕಾರ, ಸರ್ಕಾರಂತೆ ಸರ್ಕಾರ, ಸರ್ಕಾರಂತೆ
ಸರ್ಕಾರ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಹಸಿರೇ ಹಸಿರು ನಮ್ಮ ಉಸಿರು ಹಸಿರೇ ಹಸಿರು ನಮ್ಮ ಉಸಿರು ಬೇಕೇ ಬೇಕೇ ಬೇಕು ನ್ಯಾಯ ಬೇಕು ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕಲಬುರಗಿ ಪ್ರಜಾಪ್ರಭುತ್ವ ಸಂವಿಧಾನದ ಅನುಷ್ಠಾನಕಾರರಾದ ಪ್ರಿಯಾಂಕ್ ಖರ್ಗೆ ಅವರನ್ನ ಬೆಂಬಲಿಸಿ ಅವರಿಗೆ ಅವರ ಕುಟುಂಬಕ್ಕೆ ಸೂಕ್ತ ರಕ್ಷಣೆ ನೀಡಬೇಕೆಂದು ಒತ್ತಾಯಿಸಿ ಮೆರವಣಿಗೆ ಮಾಡಲಾಯಿತು. ಇನ್ನು ಕೇಂದ್ರದಲ್ಲಿ ಮನುವಾದಿಗಳು ಅಧಿಕಾರಕ್ಕೆ ಬಂದ ತರುವಾಯದಲ್ಲಿ ದಿನೇ ದಿನೇ ದಲಿತ ಸಮುದಾಯದ ಮೇಲಿನ ಕೊಲೆ, ಸುಲಿಗೆ, ದೌರ್ಜನ್ಯ, ಅತ್ಯಾಚಾರಗಳು ಉಲ್ಬಣಿಸುತ್ತಿವೆ. ಇನ್ನು ದಲಿತ ಸಮುದಾಯವನ್ನ ಸಾಮಾಜಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ವ್ಯವಸ್ಥಿತವಾಗಿ ಸದೆಬಡಿಯಲಾಗ್ತಿದೆ. ಇನ್ನು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾದ CJI BR ಗವಾಯ್ ಅವರ ಮೇಲೆ ಮನುವಾದಿ, ಜಾತಿವಾದಿ, ಮತಾಂಧ ವಕೀಲನೊಬ್ಬ ಶೂ ಎಸೆಯುವ ಮೂಲಕ ದೇಶದ್ರೋಹಿ ಕೃತ್ಯ ಕೂಡ ಎಸಗಿದ್ರು. ಇದು ಒಂದು ರೀತಿಯಲ್ಲಿ ಭಾರತದ ಸಂವಿಧಾನದ ಪ್ರಜಾಪ್ರಭುತ್ವದ ಮೇಲೆ ನೇರ ದಾಳಿಯಾಗಿದೆ. ಇನ್ನು ಭಾರತ ಸಂವಿಧಾನವನ್ನು ಗೌರವಿಸಿದ 55 ವರ್ಷಗಳ ಕಾಲ ತನ್ನ ಕಚೇರಿಯ ಮೇಲೆ ರಾಷ್ಟ್ರಧ್ವಜವನ್ನು ಹಾರಿಸಲು ನಿರಾಕರಿಸಿದ. ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸದೆ ಇದುವರೆಗೂ ಸಂವಿಧಾನದ ಅಡಿಯಲ್ಲಿ ನೋಂದಣಿ ಕೂಡ ಮಾಡಿಕೊಳ್ಳದಿರುವ ಅನಧಿಕೃತ ಆದಾಯದ ಮೂಲಗಳನ್ನು ಹೊಂದಿದ್ದು, ಇನ್ನು ಇದುವರೆಗೂ ಯಾವುದೇ ರೀತಿಯ ತೆರಿಗೆಯನ್ನ ಪಾವತಿಸದ ದೇಶದ ಕಾನೂನಿಗೆ ವಿರುದ್ಧವಾಗಿ ನಡೆದುಕೊಳ್ಳುತ್ತಿರುವ RSS ಸಂಘಟನೆಯನ್ನು ಕುರಿತು ಸಂವಿಧಾನದ ಚೌಕಟ್ಟಿನಲ್ಲಿ ಅಡಿಯಲ್ಲಿ ವರ್ತಿಸಬೇಕು, ಇಲ್ಲವಾದಲ್ಲಿ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳಲಾಗುವುದೆಂದು ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ ಕಾರಣಕ್ಕಾಗಿ ಕೆಲವು ಕೋಮುವಾದಿ ದುಷ್ಟಶಕ್ತಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಿಯಾಂಕ್ ಖರ್ಗೆ ಅವರಿಗೆ, ಅವರ ಕುಟುಂಬ ಸದಸ್ಯರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಾ ಜೀವ ಬೆದರಿಕೆ ಹಾಕಲಾಗ್ತಿದೆ. ಇನ್ನು ಪ್ರಿಯಾಂಕ್ ಖರ್ಗೆ ಅವರ ರಾಜಕೀಯ ಏಳಿಗೆಯನ್ನ ಸಹಿಸದ ಮನುವಾದಿಗಳು ಅವರು ದಲಿತ ಸಮುದಾಯಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಉದ್ದೇಶಪೂರ್ವಕವಾಗಿ ಅವಮಾನಿಸಲಾಗ್ತಿದೆ. ಇನ್ನು ಭಾರತದ ರಾಷ್ಟ್ರಗೀತೆಯನ್ನ ಬ್ರಿಟಿಷ್ ಅಧಿಕಾರಿಯನ್ನ ಸ್ವಾಗತಿಸಲು ಬರೆಯಲಾಗಿತ್ತು ಮತ್ತು ಸಭಾ ಸದಸ್ಯ ವಿಶ್ವೇಶ್ವರಯ್ಯ ಹೆಗಡೆ ಕಾಗೇರಿ ಹೇಳಿಕೆ ಅಸಂಬಂಧ, ಇದು ರಾಷ್ಟ್ರ ವಿರೋಧಿ ಹೇಳಿಕೆಯಾಗಿದೆ ಅಂತ ಹೇಳಿದ್ದಾರೆ. ಇನ್ನು ಇವರನ್ನು ಕೂಡ ಕೂಡಲೇ ಬಂಧಿಸಿ ಜೈಲಿಗೆ ಹಾಕಬೇಕೆಂದು ಸರ್ಕಾರಕ್ಕೆ ಸಮಿತಿಯು ಒತ್ತಾಯಿಸುತ್ತಾ RSSನ ಕಾನೂನು ಬಾಹಿರ ನಡೆಯನ್ನ ವಿರೋಧಿಸಿ ಮತ್ತು ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಅನುಷ್ಠಾನಕಾರರಾದ ಪ್ರಿಯಾಂಕ್ ಖರ್ಗೆ ಅವರನ್ನ ಬೆಂಬಲಿಸಿ ರಾಜ್ಯಾದ್ಯಂತ ಪ್ರತಿಭಟನಾ ಮೆರವಣಿಗೆ ಧರಣಿಯನ್ನ 25 ನವೆಂಬರ್ ರಂದು ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಇವತ್ತು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ನಮ್ಮ ರಾಜ್ಯ ಸಮಿತಿ ಸಂಚಾಲಕರಾಗಿರ್ತಕ್ಕಂಥ DG ಸಾಗರ್ ಸರ್ ಅವರು RSSನ ಕಾನೂನು ಬಾಹಿರ ನಡೆಯನ್ನು ಖಂಡಿಸಿ ಪ್ರಿಯಾಂಕ್ ಖರ್ಗೆ ಸಾಹೇಬರನ್ನ ಬೆಂಬಲಿಸಿ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಅದರಂತೆ ಕಲಬುರಗಿ ನಗರದಲ್ಲಿ ಕೂಡ ನಾವು ಈ RSS ಕಾನೂನು ಬಾಹಿರ ನಡೆಯನ್ನ ಖಂಡಿಸಿ ಒಂದು RSS ಅದು ಯಾವ ರೀತಿ ನಡ್ಕೋತಾ ಇದೆ, ಈ ದೇಶದಲ್ಲಿ ಕಾನೂನು ಬಾಹಿರ ರೀತಿ ನಡ್ಕೋತಾ ಇದೆ ಮತ್ತು ಸಂವಿಧಾನಕ್ಕೆ ಗೌರವ ಕೊಡ್ತಾ ಇಲ್ಲ, ಬಾಬಾ ಸಾಹೇಬರಿಗೆ ಗೌರವ ಕೊಡ್ತಾ ಇಲ್ಲ ಮತ್ತೆ ಸಂವಿಧಾನದ ಬಗ್ಗೆ ಯಾರಾದರೂ RSSನವರು BJPದವ್ರು ಮಾತಾಡಿದ್ರೆ ಅದ್ರ ಬಗ್ಗೆ ಮೌನ ವಹಿಸ್ತಾರೆ. ಮತ್ತೆ ಅವ್ರ RSS ಕಚೇರಿ ಮೇಲೆ ಇವತ್ತಿನ ಧ್ವಜ ಹಾರಿಸಿಲ್ಲ. ಇದನ್ನ ಪ್ರಶ್ನೆ ಮಾಡಿರ್ತಕ್ಕಂಥ ಏನು RSSಗೆ 100 ವರ್ಷ ತುಂಬಿದ ಮೇಲೆ ಅವ್ರೇನು ಸಂಭ್ರಮಾಚರಣೆ ಮಾಡೋ ಸಂದರ್ಭದಲ್ಲಿ ಪ್ರಿಯಾಂಕ್ ಖರ್ಗೆ ಸಾಹೇಬರು ಅವ್ರಿಗೆ ಪ್ರಶ್ನೆ ಮಾಡಿದ್ರು, ಏನಾದ್ರು ಮಾಡ್ರಿ ನೀವು, ಎಲ್ಲಿ ಸರ್ಕಾರಿ ಜಾಗದಲ್ಲಿ ಆಗಿರ್ಬೋದು, ಸರ್ಕಾರಿ ಕಾಲೇಜ್ ಸ್ಕೂಲ್ಗಳಲ್ಲಾಗಿರ್ಬೋದು, ನೀವು ಈ ರೀತಿ ಕಾರ್ಯಕ್ರಮವನ್ನು ಮಾಡಿ ವಿದ್ಯಾರ್ಥಿಗಳ ತಲೆಯಲ್ಲಿ ಸಂವಿಧಾನ ವಿರೋಧಿ ನೀತಿಗಳನ್ನ ತುಂಬಬೇಡ್ರಿ ಅಂತ ಹೇಳಿ ಪ್ರಶ್ನೆ ಮಾಡಿದ್ರು ಮತ್ತು ಸರ್ಕಾರಕ್ಕೆ ನೀವು ಒಂದು ಅನುಮತಿಯನ್ನು ಪಡೆದು ಮಾಡ್ರಿ ಅಂತ ಹೇಳಿದ್ರು. ಅದಕ್ಕೆ ಇಡೀ ದೇಶಾದ್ಯಂತ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಕಾಣದ ಕೈಗಳು ಮತ್ತು ಜಾತಿವಾದಿ ಶಕ್ತಿಗಳು, ಕೋಮುವಾದಿಗಳು ಅವರ ವಿರುದ್ಧ ತಿರುಗಿ ಬಿದ್ದರು. ಅದನ್ನ ನಾವು ಖಂಡಿಸಿ ಒಂದು ಸಂವಿಧಾನ ರಕ್ಷಕರಾಗಿರ್ತಕ್ಕಂಥ, ಸಂವಿಧಾನ ಪರವಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಸಾಹೇಬರ ಧ್ವನಿಗೆ ನಾವು ಧ್ವನಿಗೂಡಿಸಲಿಕ್ಕೆ DG ಸಾಗರ್ ಅವರ ನೇತೃತ್ವದಲ್ಲಿ ಇವತ್ತಿನ ದಿವಸ ಈ ಬೃಹತ್ ಆಗಿರ್ತಕ್ಕಂಥ ಮೆರವಣಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಕರ್ನಾಟಕ ಪ್ರಸ್ತುತ ಸರ್ಕಾರಕ್ಕೆ ಈ ಕೆಳಕಂಡ ಗಂಭೀರ ವಿಷಯಗಳ ಬಗ್ಗೆ ತಕ್ಷಣ ಗಮನಹರಿಸಿ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಲಾಗುತ್ತದೆ. ಕಳೆದ ಬಿಜೆಪಿ ಸರ್ಕಾರವು ಜಾರಿಗೆ ತಂದ ಕರ್ನಾಟಕ ಜಾನುವಾರು ಸಂರಕ್ಷಣಾ ಕಾಯ್ದೆ 2021 ಮತ್ತು ಕರ್ನಾಟಕ ಧರ್ಮ ಸ್ವಾತಂತ್ರ್ಯ ರಕ್ಷಣಾ ಕಾಯ್ದೆ 2021 ಅತಿ ವಿವಾದಿತ, ಕೋಮು ಪ್ರಚೋದಿತ ಮತ್ತು ಸಂವಿಧಾನ ವಿರೋಧಿ ಕಾನೂನುಗಳಾಗಿವೆ. ಕರ್ನಾಟಕ ಜಾನುವಾರು ಸಂರಕ್ಷಣಾ ಕಾಯ್ದೆ 2021 ಈ ಕಾಯ್ದೆಯ ಅನುಷ್ಠಾನದಿಂದಾಗಿ ರಾಜ್ಯದಲ್ಲಿ ಭಯದ ವಾತಾವರಣ ಉಂಟಾಗಿದೆ. ಗೋ ಸಾಗಾಣಿಕೆದಾರರ ಮೇಲೆ ಪೊಲೀಸರಿಂದ ಶೂಟೌಟ್, ಮನೆ ಮುಗಟ್ಟುಗಳ ಮೇಲೆ ಜಪ್ತಿ ಮುಂತಾದ ಕಳವಳಕಾರಿ ಘಟನೆಗಳು ನಡೆದಿರುವುದು ಆತಂಕಕ್ಕೀಡಾಗಿದೆ. ಇನ್ನು 2023 ವಿಧಾನಸಭಾ ಚುನಾವಣಾ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಪಕ್ಷವು ಅಧಿಕಾರಕ್ಕೆ ಬಂದ 1 ವರ್ಷದ ಒಳಗೆ ಇಂತಹ ಕರಾಳ ಮತ್ತು ಜನ ವಿರೋಧಿ ಕಾನೂನುಗಳ ಹಿಂದಕ್ಕೆ ಪಡೆಯುವ ಬಗ್ಗೆ ಸಹವಾದ ಆಶ್ವಾಸನೆಯನ್ನ ನೀಡಿತು.
ಅದರಿಂದ ಪ್ರಸ್ತುತ ಸರ್ಕಾರವು ತನ್ನ ಭರವಸೆಯನ್ನು ಈಡೇರಿಸುವ ತುರ್ತು ಅವಶ್ಯಕತೆ ಇದೆ. 4 ಮುಸ್ಲಿಂ ಮೀಸಲಾತಿಯನ್ನು ತಕ್ಷಣವೇ ಮರುಸ್ಥಾಪಿಸಬೇಕು. ತಾವು ಕೂಡಲೇ ಈ ಬೇಡಿಕೆಗಳನ್ನು ಈಡೇರಿಸಿ ರಾಜ್ಯದಲ್ಲಿ ರೈತರಿಗೆ, ಅಲ್ಪಸಂಖ್ಯಾತರಿಗೆ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳಲ್ಲಿ ನಂಬಿಕೆ ಇಟ್ಟಿರುವ ಎಲ್ಲ ನಾಗರಿಕರಿಗೆ ನ್ಯಾಯ ಒದಗಿಸಬೇಕೆಂದು ಕೋರುತ್ತೇವೆ ಎಂದು ಬಿಜೆಪಿಯವರು ಹೇಳಿಕೊಂಡಿದ್ದಾರೆ. ಇವತ್ತು ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ವತಿಯಿಂದ ಇಡೀ ರಾಜ್ಯದಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಮೆಮೊರಂಡಮ್ ಸಬ್ಮಿಟ್ ಮಾಡಿದೀವಿ ಡಿಸಿ ಮುಖಾಂತರ. ಇದ್ರ ವಿಷಯ ಏನಂದ್ರೆ ಚುನಾವಣಾ ಘೋಷಣಾ ಪತ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬರುವಾಗ ಏನ್ ಹೇಳಿಕೆ ಮಾಡಿದ್ದಾರೆ ಅಲ್ಪಸಂಖ್ಯಾತರ ಮೇಲೆ, ಆ ಘೋಷಣಾ ಪತ್ರದ ಪ್ರಕಾರ ನಡೆಸಬೇಕಂತ ನಮ್ಮ ಡಿಮ್ಯಾಂಡ್ಸ್ ಇದೆ. ಅದರಲ್ಲಿ ಪ್ರಮುಖ ಡಿಮ್ಯಾಂಡ್ ಏನಂದ್ರೆ 4% ರಿಸರ್ವೇಶನ್ ರದ್ದು ಮಾಡಿದಾರಲ್ಲ ಬಿಜೆಪಿ ಸರ್ಕಾರ, ಅದು ಜಾರಿ ಮಾಡ್ಬೇಕು. ಮತ್ತೆ ಎರಡನೇದು ಏನ್ ಆಂಟಿ ಕೌ ಸ್ಲಾಟರ್ ಬಿಲ್ ಏನ್ ಮಾಡಿದಾರಲ್ಲ 2021ರಲ್ಲಿ ಬಿಜೆಪಿ ಸರ್ಕಾರ ಏನ್ ಗೌಕಶಿ ಕಾನೂನು ತಂದಿರಲ್ಲ, ಅದಕ್ಕೆ ರದ್ದು ಮಾಡ್ಬೇಕು. ಮೂರನೇದು ತರಂ ಪರಿವರ್ತನಾ ಏನು ಬಿಲ್ ತಿದ್ದುಪಡಿ ಮಾಡಿದಲ್ಲ, ಅದಕ್ಕೆ ತೆಗಿಬೇಕಂತ ನಮ್ಮ ಡಿಮ್ಯಾಂಡ್ ಇದೆ. ನಾಲ್ಕನೇದು ಹಿಜಾಬ್ ಬಗ್ಗೆ ಏನ್ ಹೇಳಿಕೆ ಮಾಡಿದಲ್ಲ, ಹಿಜಾಬ್ ನಾವು ಬಂದ ತಕ್ಷಣ ಇದಕ್ಕೂ ಮಾಡ್ಬೇಕಂತ ನಮ್ಮ ಡಿಮ್ಯಾಂಡ್ ಅಂದ್ರೆ ಸುಪ್ರೀಂ ಕೋರ್ಟ್ ಅಫಿಡೇಟ್ ಸಬ್ಮಿಟ್ ಮಾಡಿ ಈಗ ಒಂದು ಆರ್ಡಿನೆನ್ಸ್ ಪಾಸ್ ಮಾಡಿ ಹಿಜಾಬ್ ಏನ್ ಇಶ್ಯೂ ನಡೀತಾ ಇದೆ ಅದಕ್ಕೆ ರದ್ದು ಮಾಡ್ಬೇಕಂತ ನಮ್ಮ ಡಿಮ್ಯಾಂಡ್ ಇದೆ. ಇದೆಲ್ಲ ಅಲ್ಪಸಂಖ್ಯಾತರ ಏನ್ ಬೇಡಿಕೆ ಇದೆ. ನಾವು ಅಲ್ಪಸಂಖ್ಯಾತರ ಇಡೀ ರಾಜ್ಯದಲ್ಲಿ 88% ನಾವು ಓಟ್ ಕೊಟ್ಟು ಸರ್ಕಾರ ತಂದಿದ್ದೀವಿ. ನಮ್ಮ ಅಲ್ಪಸಂಖ್ಯಾತರ ಇದು ಮುಸಲ್ಮಾನರದ ಬೇಡಿಕೆ ಏನಿದೆ ಇದು ಪೂರ್ತಿ ಮಾಡ್ಬೇಕು. ಇಲ್ಲ ಅಂದ್ರೆ ನಾವು ಗದ್ದಿ ಮೇಲೆ ಕೂರ್ಸಿವಿ, ನೀವು ಇದು ತಕ್ಕಂತ ಮಾಡಿಲ್ಲ ಅಂದ್ರೆ ನಾವು ಗದ್ದಿ ಮೇಲೆ ತಳಗೆ ಇಳಿಸೋದು ನಮಗ್ ಬರುತ್ತೆ ಅಂತ ನಾವು ಇವತ್ತು ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಇಂದ ಎಚ್ಚರಿಕೆ ಕೊಡ್ತೀವಿ. ಧನ್ಯವಾದ. ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಇಂದ ಮುಬೀನ್ ಅಹಮದ್, ರಾಜ್ಯ ಕಾರ್ಯದರ್ಶಿ. ಪುರಸಭೆ ವತಿಯಿಂದ ಉಗಾರ್ ಖುರ್ದ ಪಟ್ಟಣಕ್ಕೆ ಸರಬರಾಜುವಾಗುತ್ತಿರುವಂತಹ ನೀರಿನ ಟ್ಯಾಂಕಿನ ಹತ್ತಿರ ಅಸ್ವಚ್ಛತೆ ತಾಂಡವಾಡುತ್ತಿದ್ದು, ಹಿತ ಅಧಿಕಾರಿಗಳು ಗಮನ ಹರಿಸಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಸುಮಾರು 28,000 ಜನಸಂಖ್ಯೆ ಹೊಂದಿರುವ ಉಗಾರ್ ಖುರ್ದ ಪುರಸಭೆ ದಿನನಿತ್ಯ ಕೃಷ್ಣಾ ನದಿಯಿಂದ ಟ್ಯಾಂಕ್ ಮುಖಾಂತರ ನೀರು ಸರಬರಾಜುವಾಗುತ್ತಿದೆ. ಇನ್ನು ಪ್ರತಿ ಗುರುವಾರ ಸಂತೆ ಕೂಡಿದಾಗ ಜನರು ಇಲ್ಲಿಂದ ಓಡಾಟ ನಡೆಸುತ್ತಿದ್ದು, ಜೊತೆಗೆ ವ್ಯಾಪಾರಸ್ಥರು ವ್ಯಾಪಾರಕ್ಕೆ ಬಂದು ಕೂಡುವುದು ಇದೇ ಸ್ಥಳ ಆಗಿದೆ. ಇನ್ನು ಈ ಬಗ್ಗೆ ಉತ್ತರ ಕರ್ನಾಟಕ ಸುದ್ದಿ ವಾಹಿನಿ ಮುಖ್ಯಾಧಿಕಾರಿ ಮಹಂತೇಶ್ ಕೌಲಾಪುರ್ ಅವರಿಗೆ ದೂರವಾಣಿ ಮುಖಾಂತರ ಸಂಪರ್ಕಿಸಿದಾಗ ಈ ಸಮಸ್ಯೆಯನ್ನ ನನ್ನ ಗಮನಕ್ಕೆ ಬಂದಿದೆ. ಇನ್ನು ಕೂಡಲೇ ಆ ಸ್ಥಳವನ್ನ ಸ್ವಚ್ಛತೆ ಮಾಡಿಸಿ ಅದನ್ನು ಸೂಕ್ತವಾಗಿ ಬೇಲಿ ಹಾಕುವ ವ್ಯವಸ್ಥೆ ಮಾಡ್ತೇವೆ ಎಂದು ಅವರು ತಿಳಿಸಿದ್ದಾರೆ. ಇವತ್ತು ಬೆಳಗಾವಿಯಲ್ಲಿ ಸಭೆಯಲ್ಲಿದ್ದೇನೆ, ಆದ ಕಾರಣ ನಾಳೆ ನಾನೇ ಖುದ್ದಾಗಿ ಸ್ಥಳವನ್ನ ಪರಿಶೀಲಿಸಿ ಸಮಸ್ಯೆ ಬಗೆಹರಿಸಿಕೊಡ್ತೇನೆ ಎಂದು ಅವರು ತಿಳಿಸಿದ್ದಾರೆ. ತಾಲೂಕಿನ ಉಗಾರ್ ಬುದ್ರುಕ್ ಗ್ರಾಮದಲ್ಲಿ ಮಂಗಳವಾರ ಮಧ್ಯಾಹ್ನ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಅಂದಾಜು 45 ಎಕರೆ ಕಬ್ಬು ಬೆಂಕಿಗೆ ಆಹುತಿಯಾಗಿದೆ. ವೃಷಭ್ ಭೂಪಾಲ್ ಹುಸುರೆ, ಭರತ್ ಶ್ರೀಕಾಂತ್ ಹುಸುರೆ, ಪ್ರವೀಣ್ ಅಪ್ಪಸಾಬ್ ಹುಸುರೆ, ಬುಂಡು ಹುಸುರಿ ಎಂಬ ರೈತರಿಗೆ ಈ ಹೊಲಗಳು ಸೇರಿದ್ದಾವೆ. ಇನ್ನು ಈ ಸ್ಥಳಕ್ಕೆ ಉಗಾರ್ ಶುಗರ್ಸ್ ಅಗ್ನಿಶಾಮಕ ದಳದವರು ಬಂದು ಬೆಂಕಿ ನಂದಿಸುವ ಕಾರ್ಯ ಮಾಡಿದ್ದಾರೆ. ಇತ್ತೀಚೆಗೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ಗಳಿಂದ ರೈತರು ಕಂಗಾಲಾಗಿದ್ದು, ಕೂಡಲೇ ಹೆಸ್ಕಾಂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ಗಳ ಸಮಸ್ಯೆಗೆ ಬ್ರೇಕ್ ಹಾಕಬೇಕೆಂದು ಕೋರಲಾಗಿದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣಕ್ಕೆ ಕರ್ನಾಟಕ ಗಮನಾರ್ಹ ಕೊಡುಗೆಗಳನ್ನು ನೀಡಿದೆ. ಹೌದು, ಅಯೋಧ್ಯೆಯಲ್ಲಿ ಪ್ರತಿಷ್ಠಾನಿಯಾಗಿರುವಂತಹ ರಾಮಮೂರ್ತಿಗೆ ಕರ್ನಾಟಕದ ಕಲ್ಲು ಬಳಸಲಾಗಿದೆ. ಶಿಲ್ಪಿಗಳ ತವರೂರು ಎಂದೇ ಖ್ಯಾತಿ ಪಡೆದಿರುವ ಕಾರ್ಕಳದಿಂದ 2 ಬೃಹತ್ ಶಿಲೆಗಳನ್ನು ಅಯೋಧ್ಯೆಗೆ ರವಾನಿಸಲಾಗಿತ್ತು. ಇನ್ನು ಗರ್ಭಗುಡಿಯ ಮುಂಭಾಗದ ಮಂಟಪ ತಯಾರಿಕೆಯಲ್ಲಿ ಕೂಡ ಕೊಪ್ಪಳದ ಶಿಲ್ಪಿ ಸಹ ಇದ್ದ. ಇನ್ನು ಅದರಲ್ಲೂ ಕೂಡ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತಿದ ಪ್ರತಿಮೆಯು ಕೂಡ ಪ್ರಾಣ ಪ್ರತಿಷ್ಠಾಪನೆಗೆ ಆಯ್ಕೆಯಾಗಿರುವುದು ಕರ್ನಾಟಕದ ಹೆಮ್ಮೆಯಾಗಿದೆ. ಇದೀಗ ಶ್ರೀರಾಮ ಮಂದಿರದ ಶಿಖರದ ಮೇಲೆ ಭಗವಾ ಧ್ವಜವನ್ನು ಹಾರಿಸುವ ಕಾರ್ಯಕ್ರಮ ಸಂಬಂಧ ಲೈಟಿಂಗ್ಸ್ ಅಲಂಕಾರ ಮಾಡಿದ್ದು ಸಹ ಕನ್ನಡಿಗ ರಾಜೇಶ್ ಶೆಟ್ಟಿ ಆಗಿದ್ದಾರೆ. ಅಯೋಧ್ಯೆ ದೇವಸ್ಥಾನದ ವಿದ್ಯುತ್ ಅಲಂಕಾರ ಮಾಡಿರುವ ರಾಜೇಶ್ ಶೆಟ್ಟಿ ಮಾಧ್ಯಮದೊಂದಿಗೆ ಪ್ರತಿಕ್ರಿಯಿಸಿದ್ದು, ಇದು ಐತಿಹಾಸಿಕ ದಿನವಾಗಿದೆ. ಆರಂಭದಲ್ಲಿ ಬಂದಾಗ ಅಯೋಧ್ಯೆಯಲ್ಲಿ ಏನೂ ಇರಲಿಲ್ಲ. ಹಿಂದೆ ಭೌಗೋಳಿಕವಾಗಿ ಇದು ಹಿಂದೆ ಇತ್ತು, ಅದರ ಮುಂದೆ ಅಯೋಧ್ಯೆ ಆಧುನಿಕದಲ್ಲಿ ಬೆಳೆಯಲಿದೆ ಎಂಬುದು ಇಲ್ಲಿ ಸಂತೋಷ ವ್ಯಕ್ತಪಡಿಸಿದರು. ಬ್ಲೈಂಡ್ ವಿಮೆನ್ T20 ವರ್ಲ್ಡ್ ಕಪ್ ಭಾರತೀಯ ತಂಡದ ಸಾಧನೆ ಅತ್ಯಂತ ಚಾರಿತ್ರಿಕವಾದದ್ದು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಮತ್ತು ಶಾಸಕ BY ವಿಜೇಂದ್ರ ತಿಳಿಸಿದ್ದಾರೆ. ಭಾರತದ ಬ್ಲೈಂಡ್ ವಿಮೆನ್ಸ್ ಕ್ರಿಕೆಟ್ ತಂಡವನ್ನ ನಗರದ ದಿ ಚಾನ್ಸರಿ ಪೆವಿಲಿಯನ್ ಹೋಟೆಲ್ನಲ್ಲಿ ಇಂದು ಅಭಿನಂದಿಸಿ ಅವರು ಮಾತನಾಡಿ ಹೇಳಿದರು. ಸರಣಿಯುದ್ದಕ್ಕೂ ಭಾರತದ ತಂಡವು ಗೆಲುವು ಸಾಧಿಸುತ್ತಲೇ ಮುನ್ನಡೆದಿದ್ದು ಮೆಚ್ಚಲೇಬೇಕಾದಂತಹ ವಿಚಾರ ಎಂದು ಅವರು ಹೇಳಿದ್ದಾರೆ. ಇನ್ನು ಪರಿಶ್ರಮ, ತಂಡದ ಸಾಧನೆ, ಬದ್ಧತೆಯ ಮೂಲಕ ಇದನ್ನು ಸಾಧಿಸಲು ಸಾಧ್ಯ. ಈ ಸಾಧನೆ ಹಿಂದೆ ಸಮರ್ಥ ಟ್ರಸ್ಟ್ನ ಅಧ್ಯಕ್ಷರು ಮತ್ತು ಬ್ಲೈಂಡ್ ಕ್ರಿಕೆಟ್ ಅಸೋಸಿಯೇಷನ್ ಮೆಂಟರ್ ಡಾಕ್ಟರ್ ಮಹಾಂತೇಶ್ ಜೇಕಿ ವಡಸನ್ನವರ್ ಅವರು ತೆರೆಮರೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಅವರಿಗೂ ಕೂಡ ಅಭಿನಂದನೆಗಳು ಎಂದು ಅವರು ತಿಳಿಸಿದ್ದಾರೆ. ಬ್ಲೈಂಡ್ ಕ್ರಿಕೆಟ್ ಅಸೋಸಿಯೇಷನ್ ಮೆಂಟರ್ ಡಾಕ್ಟರ್ ಮಹಾಂತೇಶ್, ಕ್ಯಾಪ್ಟನ್ ದೀಪಿಕಾ TC, ತಂಡದ ಕೋಚ್ ಸಂಧು, ಟೀಮ್ ಮ್ಯಾನೇಜರ್ ಶಿಖಾ ಶೆಟ್ಟಿ, ಬಿಜೆಪಿ ಸಂಸದ PC ಮೋಹನ್, ರಾಜ್ಯ ಕಾರ್ಯದರ್ಶಿ ಶರಣು ತಾಳಕೇರಿ, ಬೆಂಗಳೂರು ನಗರ ಅಧ್ಯಕ್ಷ ಸಪ್ತಗಿರಿ ಗೌಡ, ರಾಜ್ಯ ಮಾಧ್ಯಮ ಸಂಚಾಲಕ ಕರುಣಾಕರ್ ಖಾಸ್ಲೆ ಅವರು ಭಾಗವಹಿಸಿದ್ರು. ಇವಾಗಿದು ಇಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ರೌಂಡಪ್ನಲ್ಲಿ. ನಮಸ್ಕಾರ.